ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ, ಇವತ್ತು ನಾನು 2 ಲೊಕೇಶನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದಪ್ಪ ಅಂದರೆ, ಇದು ಹೊರಗಡೆಯಿಂದ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಯಾವುದೋ ಸೂಪರಾಗಿರೋ ಟೌನ್ಶಿಪ್ಪಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಸೊ ಇದು ಯಾವುದೇ ಟೌನ್ಶಿಪ್ ಅಲ್ಲ, RGSCL, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ. ಇದು ಇಟ್ಕಲ್ಪುರದ್ದು ನಾನು ತೋರಿಸಿದ್ದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಮತ್ತು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿರೋದು. ಅದು ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಸುಮ್ಮನೆ ನಿಮಗೆ ಹೊರಗಡೆ ತೋರ್ಸೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಕೆಂಚನಪುರ ಕ್ರಾಸು, ಕೆಂಚನಪುರದ ಹತ್ರ ಇದೆಯಲ್ಲ ಅದು 2 BHK. ಇದೂ ಅಷ್ಟೇ ಆಲ್ಮೋಸ್ಟ್ ವರ್ಕ್ ಆಗಿದೆ. ಇನ್ನು ಬ್ಯಾಲೆನ್ಸ್ ಇರೋದು ಲಿಫ್ಟು ಮತ್ತು ಸ್ವಲ್ಪ ಕೆಲಸಗಳಷ್ಟೇ ಬ್ಯಾಲೆನ್ಸ್ ಇದೆ 2 BHKದು. 1 BHKದಂತೂ ಫುಲ್ಲು ಮುಗ್ದೋಗಿದೆ. ಸೊ ಯಾವಾಗ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ತುಂಬ 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 ಮೆಸೇಜಸ್ ಬರ್ತಾನೆ ಇದೆ. ಸೊ ಏನೂ ಅನೌನ್ಸ್ ಮಾಡಿಲ್ಲ ಸರ್ಕಾರದಿಂದ. ಅನೌನ್ಸ್ ಮಾಡಿದ್ರೆ ತಾನೇ ನಾವು ಹೇಳಲಿಕ್ಕೆ. ಏನೂ ಅನೌನ್ಸ್ ಮಾಡಿಲ್ಲ ಅವರು. ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಯಾರಿಗೂ ಕ್ಲಾರಿಟಿನೇ ಇಲ್ಲ ಯಾವಾಗ ಮಾಡ್ತಾರೆ ಏನಂತ ಹೇಳ್ಬಿಟ್ಟು. ಸೊ ಯಾವಾಗ ಅಂತ ಕನ್ಫರ್ಮ್ ಆದ ತಕ್ಷಣ ನಾನು ನಿಮಗೆ ಅಬ್ಸಲ್ಯೂಟ್ಲಿ ನಿಮಗೆ ತಿಳಿಸ್ತೀನಿ. ಯಾಕಂದರೆ 1 ವೀಕ್ ಬಿಫೋರ್ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಯಾವಾಗ ಹ್ಯಾಂಡ್ ಓವರ್ ಮಾಡ್ತಾರೆ ಕೀಸ್ನ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಅಲರ್ಟ್ ಆಗಿದೆ. 2 BHKನ ಬಿಟ್ಟು 1 BHK ನಾನು ಹೇಳ್ತಿರೋದು. 2 BHK ಬಿಡ್ಡಿಂಗ್ ಮಾಡೋದ್ರಿಂದ 1 BHK ಆಲ್ಮೋಸ್ಟ್ ಆಗೋಗಿದೆ. ಯಾವುದೂ ಇಲ್ಲ ಇಲ್ಲಿ ಬ್ಯಾಲೆನ್ಸು. 1 BHK 2 BHK ಯಾವುದೂ ಆಗಿಲ್ಲ. 2 BHK ಮಾತ್ರ ನಮಗೆ ಬಿಡ್ಡಿಂಗ್ ಮಾಡ್ತಾರೆ. ಬಿಡ್ಡಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಅವರು. ಬಿಡ್ಡಿಂಗ್ ಡೇಟ್ ಅನೌನ್ಸ್ ಮಾಡಿದ್ರೆ ಅದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ತುಂಬ ದೊಡ್ಡ ಪ್ರಾಜೆಕ್ಟು. ಅಂದರೆ ಇದು ಕೆಂಚನಪುರ ಮತ್ತು ನೆಲಗುಳಿ ಎರಡೂ ಅಷ್ಟೇ. ಕೆಂಚನಪುರ, ನೆಲಗುಳಿ, ಇನ್ನೊಂದು ಮುದ್ದಯ್ಯನಪಾಳ್ಯ, ಕೆಂಗೇರಿ ಮತ್ತು ತಾವರೆಕೆರೆ ರೋಡ್ ಬರುತ್ತಲ್ಲ, ಮುದ್ದಯ್ಯನಪಾಳ್ಯ. ಇವು 3 ಅಷ್ಟೇ ದೊಡ್ಡ ಪ್ರಾಜೆಕ್ಟು. ಅಂದರೆ 1000+ ಮನೆಗಳು ಇಲ್ಲಿ ಇರೋದ್ರಿಂದ ದೊಡ್ಡ ಲೇಔಟು, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇವಾಗ ನಾನು ಅಪೋಸಿಟ್ ತೋರಿಸ್ತಿದ್ದೀನಲ್ಲ ಅದೆಲ್ಲ ಸಿಂಗಲ್ ಬೆಡ್ರೂಮು. ಇವಾಗ ನಾನು ನಿಂತಿರೋದು ಡಬಲ್ ಬೆಡ್ರೂಮು. ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿಗೂ ಅಲ್ಲಿಗೂ ಒಂದು 50 ಮೀಟರ್ಸ್ ಗ್ಯಾಪ್ ಇದೆ. ಇದೆಲ್ಲ ರೋಡ್ಗಳು ಮಾಡಬೇಕಿನ್ನ ಅವರು. ರೋಡ್ಗಳು ಮಾಡಿ ಮತ್ತು ಪಾರ್ಕಿಂಗಿಗೆಲ್ಲ ಜಾಗ ಮಾಡಿ ತುಂಬ ಕೆಲಸ ಇದೆ. ಬಟ್ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಮಾಡ್ತಾರೋ ಇಲ್ಲ ಫಸ್ಟ್ ಟೈಮ್ ಮಾಡ್ತಾರೋ ಅಂತ ಗೊತ್ತಿಲ್ಲ ನನಗೆ. ಸೊ ಇದು ವರ್ಕು ಡಬಲ್ ಬೆಡ್ರೂಮ್ದು ನೋಡಿ ಈ ಥರ ನಡೀತಾ ಇದೆ. ಲಿಫ್ಟಿದು ಬ್ಯಾಲೆನ್ಸ್ ಇದೆ. ಮತ್ತು ಲಾಸ್ಟು ಇದು 14th ಫ್ಲೋರ್ ಇರೋದ್ರಿಂದ 14ನೇ ಫ್ಲೋರ್ದು ಇನ್ನೂ ತುಂಬ ಕೆಲಸಗಳಿದೆ. ಇವಾಗ ಅವ್ರು ಬಿಡ್ ಮಾಡಿ ನಿಮಗೆ ಕೊಟ್ಟರು ಇನ್ನೂ 1-2 ಇಯರ್ಸ್ ಆಗುತ್ತೆ ಅನ್ಕೊಂತೀನಿ. ಅಷ್ಟು ಕೆಲಸ ಇದೆ ಇದರಲ್ಲಿ. ಅಂದರೆ ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಒಂದು 6th ಫ್ಲೋರ್ ತನಕ ಎಲ್ಲ ವರ್ಕ್ ಆಗಿದೆ. ಅದ್ರ ಮೇಲ್ಗಡೆ ಇನ್ನು ತುಂಬ ಕೆಲಸಗಳಿದೆ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅಲ್ಲಿ ಮೇಲ್ಗಡೆ ಎಲ್ಲ ವರ್ಕು. ಹಾಗಾಗಿ ಅದನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಸ್ಟೆಪ್ಸು ನೀವು. ನಾವು ಮನೆಗಳಲ್ಲಿ ಎಷ್ಟೆಷ್ಟು ಚಿಕ್ಕ ಸ್ಪೇಸಲ್ಲಿ ಮಾಡ್ತೀವಿ, ಇಲ್ಲಿ ಅಷ್ಟು ದೊಡ್ಡ ಸ್ಪೇಸಲ್ಲಿ ಮೆಟ್ಲುಗಳು ಮಾಡಿದ್ದಾರೆ. ಬಟ್ ಏನಂದರೆ ಮೆಟ್ಲುಗಳು ಅಷ್ಟು ಹೈಟ್ ಇಲ್ಲ, ಹೈಟು ಕಡಿಮೆ ಇದೆ. ಆರಾಮಾಗಿ ನೀವು ಮೆಟ್ಲುಗಳು ಹತ್ಬೋದು. ಏಜ್ ಆಗಿರೋರಾಗಲಿ ಬೇರೆ ಯಾರಾದರೂ ಅಷ್ಟೇ ಮೆಟ್ಲುಗಳ್ನ ಆರಾಮಾಗಿ ಹತ್ಬೋದು. ಆ ಥರ ಮೆಟ್ಲುಗಳ್ನ ಮಾಡಿದ್ದಾರೆ. ನಾವು ಬಾಡಿಗೆ ಮನೆಗಳಲ್ಲೆಲ್ಲ ಯಾವ ಥರ ಮಾಡ್ತೀವಿ ಅಂದರೆ ಸ್ವಲ್ಪ ಚಿಕ್ಕದಿರುತ್ತೆ ಮೆಟ್ಲುಗಳು, ಹೈಟು ಜಾಸ್ತಿ ಮಾಡಿರ್ತಾರೆ. ಅದೇನಾಗುತ್ತೆ ಅಂದರೆ ಕಾಲು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಹಾಗಾಗಿ ಇದು ಆರಾಮಾಗಿ ಸ್ಟೆಪ್ಸ್ ಹತ್ಕೊಂಡ್ಬರ್ಬೋದು. ನೋಡ್ತಿದ್ದೀರಲ್ಲ ಇದೆಲ್ಲ ವರ್ಕ್ ಆಗಿರೋದು. ಯಾವುದೇ ಲೇಔಟಲ್ಲಾಗಲಿ ನೀವು ಗಾಳಿ ಬೆಳಕಿಗಂತೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಗಾಳಿ ಬೆಳಕಿಗೆ. ಅಂದರೆ ನಾನಿವಾಗ ತೋರಿಸ್ತಿರೋದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು. ನೀವು ನೋಡ್ತಾ ಇದ್ದೀರಲ್ಲ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗಿನ್ನ ಇಷ್ಟು ಗಾಳಿ ಬೆಳಕು ಬರ್ತಾ ಇದೆ. ಇನ್ನು 3rd, 4thಗೆಲ್ಲ ಥರ ಬರ್ಬೋದು 14th ಫ್ಲೋರ್ವರೆಗೂ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿದೆ ಗಾಳಿ ಬೆಳಕೆಲ್ಲ. ನಾನು ಎಲ್ಲ ಲೇಔಟಲ್ಲೂ ತೋರಿಸಿರೋ ಪ್ರಕಾರ ಮೇನ್ ಡೋರು ಮತ್ತು ರೂಮ್ ಡೋರ್ಗಳೆಲ್ಲ ನಿಮಗೆ ವುಡ್ಡಲ್ಲಿ ಬರುತ್ತೆ. ಮತ್ತು ವಾಶ್ರೂಮ್ಗೆ ನಿಮಗೆ ಪ್ಲಾಸ್ಟಿಕ್ ಡೋರ್ ಬರುತ್ತೆ.
ಈ ಥರ ಒಂದು ಯುಟಿಲಿಟಿ ಬಿಟ್ಟಿದ್ದಾರೆ, ಸ್ವಲ್ಪ ಜಾಗ ಬಿಟ್ಟು ಯುಟಿಲಿಟಿ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಥವಾ ನಿಮಗೆ ಬಟ್ಟೆ ತೊಳಿಲಿಕ್ಕೆ ಒಣಗಾಕಲಿಕ್ಕೆ ಎಲ್ಲ ಸ್ವಲ್ಪ ಯುಟಿಲಿಟಿ ಥರ ಬಿಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ಡಬಲ್ ಬೆಡ್ರೂಮ್ಗೆ ಬಂದ್ಬಿಟ್ಟು ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚಬಲ್ ಟಾಯ್ಲೆಟು. ನಾನು ಇವಾಗ ತೋರಿಸಿದ್ನಲ್ಲ ಅದು ಕಾಮನ್ ಟಾಯ್ಲೆಟು. ನೋಡಿ ಮೇಲ್ಗಡೆ ಒಂದು ಸಜ್ಜೆ ಬಿಟ್ಟಿದ್ದಾರೆ. ಸಜ್ಜೆಯಲ್ಲಿ ನೀವು ಏನಾದರೂ ಇಟ್ಕೋಬೋದು. ಮತ್ತು ಎಲ್ಲ ಪಾಯಿಂಟ್ ಅಂದರೆ ಫ್ಯಾನಿಗೆ ಕರೆಂಟ್ ಪಾಯಿಂಟು ಎಲ್ಲ ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇನ್ನು ಯಾವಾಗ ಕೊಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಯಾವ ದಿನ ಕೊಡ್ತಾರೆ, ಯಾವ ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು 14ನೇ ಫ್ಲೋರ್ 13ನೇ ಫ್ಲೋರ್ಗೆಲ್ಲ ತೊಗೊಂಡೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಗುಡ್ಡ ಹಾಕಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ವಸ್ತುಗಳನ್ನ ಗುಡ್ಡ ಹಾಕಿದ್ದಾರೆ. ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ರಿಗೂ ನಾನು ಹೇಳಿರ್ತೀನಿ ಎಲ್ಲ ವಿಡಿಯೋದಲ್ಲೂ. ನಿಮಗೆ BPL ಕಾರ್ಡ್ ಇರಬೇಕು, ಒರಿಜಿನಲ್ BPL ಕಾರ್ಡು, ಮತ್ತು ಆಧಾರ್ ಕಾರ್ಡು, ವೋಟರ್ ID ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು. ನಾವು 5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ವಾಸ ದೃಢೀಕರಣ ಪತ್ರ. ಇಷ್ಟು ಇದ್ದರೆ ಸಾಕು, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಂದರೆ ನೀವು ಫಸ್ಟು ಹೋಗಿ ವಿಚಾರಿಸಿ ಯಾವ ಕಡೆ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಕನ್ಸ್ಟ್ರಕ್ಷನ್ ಆಗೋವು ತುಂಬ ಲೇಔಟ್ಗಳಿದೆ. ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗೋಗಿರೋವು ಇದೆ, ಆಗವೂ ಇದೆ. ನೀವು ಆಗೋದು ಯಾವ್ದ್ಯಾವ್ದು ಇದೆ ಹೋಗಿ ವಿಚಾರಿಸಿದ್ರೆ ನಿಮಗೆ ಕಾವೇರಿ ಭವನ್ 9th ಫ್ಲೋರಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಡೀಟೇಲಾಗಿ ಹೇಳ್ತಾರೆ ಯಾವ್ಯಾವ ಕಡೆ ಬ್ಯಾಲೆನ್ಸ್ ಇದೆ ಇನ್ನು ಕನ್ಸ್ಟ್ರಕ್ಷನ್ ಆಗೋದು, ಮತ್ತು ಆಗಿರೋದು ಯಾವ ಕಡೆ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಡೀಟೇಲ್ಸ್ನ ಹೇಳ್ತಾರೆ. ಆವಾಗ ಬಂದು ನೀವು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇದ್ದರೆ ನೀವು ಅಪ್ಲೈ ಮಾಡಿಬಿಡ್ಬೋದು. ಅಪ್ಲೈ ಮಾಡಿದ್ದು 1 ಮಂತಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆಗಿದೆ, ನಿಮಗೆ ಮನೆ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ. ಆ ಅಲರ್ಟ್ಮೆಂಟ್ ಮೆಸೇಜ್ ಬಂದಾಗ ನೀವು ಮತ್ತೆ ಕಾವೇರಿ ಭವನ್ ಹೋಗಿ ವಿಚಾರಿಸಿದ್ರೆ ಅವರು ನಿಮಗೆ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ತಾರೆ. ಯಾವ ಬ್ಯಾಂಕಿಗೆ DD ಕಟ್ಟಬೇಕು, ನೀವು ಎಲ್ಲಿ ಅಲರ್ಟ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ಅವರು ಡೀಟೇಲ್ಸ್ ಕೊಡ್ತಾರೆ. ನೀವು ಆವಾಗ ಅದನ್ನು ತಗೊಂಡೋಗಿ ಅದೇ ಬ್ಯಾಂಕಿಗೆ DD ಅಥವಾ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. 50,000 ಇತ್ತು, ಇವಾಗಿನ 1 lakh ಮಾಡಿದಾರಂತೆ. 50,000 ಇತ್ತು ಫಸ್ಟು ನಾವು ಹಾಕಬೇಕಾದ್ರೆ. ಇವಾಗ 1 lakh rupees ಡೌನ್ ಪೇಮೆಂಟ್ ಮಾಡಿದ್ರೆ ಮಂತ್ಲಿ ನಿಮಗೆ 8,000 to 9,000 ರೂಪಾಯಿ EMI ಬರುತ್ತೆ. ಇಲ್ಲ ನಾವು ಫುಲ್ ಕ್ಯಾಶ್ ಕೊಟ್ಟೆ ತೊಗೊತೀವಿ ಅಂದರೆ ಫುಲ್ ಡೆಪಾಸಿಟ್ ಮಾಡ್ಬೋದು. ನೀವು ಫುಲ್ ಕೊಟ್ಬಿಟ್ಟು ಆರಾಮಾಗಿ ತೊಗೋಬೋದು. ನಾನು ಹೇಳ್ತಿರೋದೇನೆಂದರೆ EMI ಹಾಕಿಸ್ಕೊಳ್ಳೋದಕ್ಕಿಂತ ಬೆಟರ್ ಅಂದರೆ ನೀವು ಆರಾಮಾಗಿ ಫುಲ್ ಕ್ಯಾಶ್ ಕೊಟ್ಬಿಟ್ಟೆ ತೊಗೋಬೋದು. ಯಾಕಂದರೆ EMI ಯಾವಾಗಲೂ ಒಂದೇ ಸಮ ದುಡ್ಡುಗಳಿರಲ್ಲ. ನಿಮ್ಮ ಹತ್ರ ಇದೆ ಅಂದರೆ EMIಗೆ ನಿಮಗೆ ಬಡ್ಡಿನೂ ಜಾಸ್ತಿ ಬೀಳುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ಆರಾಮಾಗಿ ನಮ್ಮ ಹತ್ರ ಕ್ಯಾಶ್ ಇದೆ ಅಂತಂದರೆ, ಇಲ್ಲ ಒಡವೆ ಅದು ಚೀಟಿಗಳು ಈ ಥರದ್ದು ಯಾವುದಾದ್ರೂ ದುಡ್ಡುಗಳಿದ್ರೆ ಅರೇಂಜ್ ಮಾಡಿಬಿಟ್ಟು ನೀವು ವಿತ್ ಕ್ಯಾಶಲ್ಲಿ ಹೋಗೋದು ನನಗೆ ಬೆಟರ್ ಅನಿಸುತ್ತೆ. ಯಾಕಂದರೆ ಮಂತ್ಲಿ EMI ಎಷ್ಟು ತಲೆನೋವು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಟ್ಟಿರೋರಿಗೆ ಗೊತ್ತಿರುತ್ತೆ ಎಷ್ಟು ತಲೆನೋವು ಇರುತ್ತೆ EMI ಅನ್ನೋದು. ಸೊ ಆ ಥರ ನಮಗೆ ಮಂತ್ಲಿ ತಲೆನೋವು ಬೇಡ ಅಂದರೆ ನೀವು ಆರಾಮಾಗಿ ಫುಲ್ ಕ್ಯಾಶ್ಗೆ ಹೋಗ್ಬೋದು. ನೋಡ್ತಿದ್ದೀರ ಲೈಟ್ ಕಲ್ಪುರ ಎಷ್ಟು ಸಕ್ಕತ್ತಾಗಿದೆ ಅಂತ. ಬಟ್ ಇದೆಲ್ಲ ಆಗೋಗಿದೆ, ಜಸ್ಟ್ ಇರಲಿ ನಿಮಗೆ ಅಂತ ತೋರಿಸಿದ್ದು. ಇದು ಬಂದು ಮಲ್ಲಸಂದ್ರ. ಮಲ್ಲಸಂದ್ರ ನಿಮಗೆ ಗೊತ್ತಿರೋ ಮಟ್ಟಿಗೆ ತಾವರೆಕೆರೆ ಮತ್ತು ನೆಲಮಂಗಲ ರೋಡಲ್ಲಿ ಬರುತ್ತೆ. ಇಲ್ಲೂ ಅಷ್ಟೇ ವರ್ಕು ಪ್ರೋಸೆಸ್ ನಡೀತಾ ಇದೆ. ಇಲ್ಲಿನ ಕನ್ಸ್ಟ್ರಕ್ಷನ್ ಮಾಡೋದೇ ಸುಮಾರಷ್ಟಿದೆ. ಅಲ್ಲೇ ನಿಮಗೆ ಇದನ್ನು ಕಬ್ಬಣ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲೇ ಜಲ್ಲಿ ಮಳ್ಳು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅಲ್ಲಂತೂ ತುಂಬ ಕೆಲಸ ಇನ್ನೂ ಬ್ಯಾಲೆನ್ಸ್ ಇದೆ. ಅಂದರೆ ಇವಾಗ ಆಗಿರೋದು ಆಲ್ಮೋಸ್ಟ್ ಇಷ್ಟಿಷ್ಟು ವರ್ಕ್ ಆಗಿದೆ. ಟೈಲ್ಸ್ ಹಾಕಿದ್ದಾರೆ, ಒಂದೊಂದು ಸ್ಟೆಪ್ಸು ಇದನ್ನಿಟ್ಟಿದ್ದಾರೆ, ಸಜ್ಜೆ ಮಾಡಿದ್ದಾರೆ. ಮತ್ತು ಕಲೆಕ್ಷನ್ ವಾಟರ್ ಕನೆಕ್ಷನ್ ಅದೇನು ಕೊಟ್ಟಿಲ್ಲ. ಟೈಲ್ಸ್ ಹಾಕಿ ಕಬ್ಬಣ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನೇನು ಕೆಲಸ ಆಗಿಲ್ಲ. ಇನ್ನು ಪಾಯ ಹಾಕ್ತಿರೋದೇ ಇನ್ನೂ ಸುಮಾರಷ್ಟಿದೆ. ಇಲ್ಲಿ ಮಲ್ಲಸಂದ್ರದಲ್ಲಿ ಪಾಯ ಹಾಕ್ತಿರೋದೆ ಅಂದರೂ ಅಲ್ಲೂ ವರ್ಕರ್ಸು ಅಷ್ಟೇ ತುಂಬ ವರ್ಕರ್ಸ್ ಇದ್ದಾರೆ. ಅಂದರೆ ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿರೋದ್ರಿಂದ ವಾಟರ್ ಪಾಯಿಂಟ್ ನೋಡಿ, ವಾಟರ್ ಪಾಯಿಂಟ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಅವರೇ ರೆಡಿ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಮೋಸ್ಟ್ಲಿ ಡಿಲೇ ಆಗ್ತಿದೆ ಅನಿಸುತ್ತೆ.
ವರ್ಕರ್ಸ್ ಅಲ್ಲೇ ಮನೆ ಮಾಡಿ ಸ್ಟೇ ಮಾಡಿದ್ದಾರೆ. ಅಲ್ಲೇ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾರೆ, ನೈಟ್ವರೆಗೂ ಕೆಲಸ ಮಾಡಿ ಪಾಪ ಅವ್ರು ಅಲ್ಲೇ ಸ್ಟೇ ಮಾಡ್ತಾರೆ. ಅಲ್ಲೇ ಶೆಡ್ಗಳ ಥರ ಹಾಕ್ಕೊಟ್ಟಿದ್ದಾರೆ. ನಾವು ಇಲ್ಲಿಗೂ ಅಷ್ಟೇ, ಗಾಳಿ ಬೆಳಕು ನೀರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ನೀರು ಅಷ್ಟೇ, ಇಲ್ಲಿ 2 ಬೋರ್ ಇದೆ ಆಲ್ರೆಡಿ. ಆ 2 ಬೋರಲ್ಲಿ ಆರಾಮಾಗಿ ನೀರು ಬರುತ್ತೆ. ನೋಡಿ, ಇದೆಲ್ಲ ಟೈಲ್ಸ್ಗಳನ್ನ ತಂದು ಇಟ್ಟಿದ್ದಾರೆ ಮೇಲ್ಗಡೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಪೈಪು ಅಂದರೆ ವಾಶ್ರೂಮ್ಗೆ ಮತ್ತು ಇದಕ್ಕೆ ಪೈಪ್ನ ಕಟ್ ಮಾಡಿ ಜೋಡಿಸ್ತಾ ಇದ್ದಾರೆ. ಇದೆಲ್ಲ ಟೈಲ್ಸು ಮೇಲ್ಗಡೆ ಇದು ಬಂದು G+3 ಮೂರು ಫ್ಲೋರ್ ಬರುತ್ತೆ. ಇದೆಲ್ಲ ಆಪೋಸಿಟ್ ಮನೆಗಳು ಬರುತ್ತೆ. ಆ ಕಡೆ 2 ಮನೆ, ಈ ಕಡೆ 2 ಮನೆ, ಆ ಥರ ಆಪೋಸಿಟ್ ಮನೆ ಬರುತ್ತೆ. ಬಟ್ 17 ಫ್ಲೋರ್ ಬಂದ್ಬಿಟ್ಟು ನಿಮಗೆ ಕೆಂಚನಪುರ, ನಿಲ್ಗುಡಿ ಮತ್ತು ಮುದ್ದಾಯಿಂಪಾಳ್ಯ ಮತ್ತು ಗೇರಳ್ಳಿನೂ G+3, ಗಾಣಿಗರಳ್ಳಿ ಇಷ್ಟು ಮಾತ್ರ ನಿಮಗೆ 14 ಫ್ಲೋರ್ ಬರುತ್ತೆ. 4 ಲೇಔಟು. ಇನ್ನು ಎಲ್ದಿದ್ದೆಲ್ಲ G+3, G+2 ಆ ಥರ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಮಲ್ಲಸಂದ್ರದ್ದು ಆಲ್ಮೋಸ್ಟ್ ಮನೆಗಳು ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ. ಮನೆಗಳಲ್ಲಿ ಆಲ್ಮೋಸ್ಟ್ ಇದ್ದಾರೆ ಎಲ್ಲ. ಅಂದರೆ ಇದು ಸಿಟಿ ಥರನೇ ಇದೆ. BMTC ಎಲ್ಲ ಓಡಾಡುತ್ತೆ. ಆಲ್ಮೋಸ್ಟ್ ಇದೆಲ್ಲ ಲೇಔಟು ಇವಾಗ ತೋರಿಸ್ತಿದ್ದೀನಲ್ಲ ನಾನು, ಇದೆಲ್ಲ ಪ್ರೈವೇಟ್ ಲೇಔಟು. ಇಲ್ಲೆಲ್ಲ ಆಲ್ರೆಡಿ ಮನೆ ಕಟ್ಕೊಂಡು ನೋಡ್ತಿದ್ದೀರಲ್ಲ ಕರೆಂಟ್ದು, ಇಲ್ಲೆಲ್ಲ ಮನೆ ಕಟ್ಕೊಂಡು ಸ್ಟೇ ಆಗಿದ್ದಾರೆ. ಸೇಮ್ ಸಿಟಿ ಥರನೇ ಇದೆ ಇದು. ಬೆಂಗಳೂರು ಔಟ್ಸ್ಕಟ್ ಅನ್ಸೋದೇ ಇಲ್ಲ, ಅಷ್ಟು ಮನೆಗಳಿದೆ. ನೋಡ್ತಾ ಇದ್ದೀರಲ್ಲ, ಇದು ಈ ಥರ ವರ್ಕ್ ಅಂದರೆ ಜಸ್ಟ್ ಪೇಂಟ್ ಎಲ್ಲ ಮಾಡಿ, ಇನ್ನು ಕಿಟಕಿಗಳು ಬಾಗಿಲುಗಳು ಏನೂ ಹಾಕಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಇನ್ನೂ ಇಲ್ಲಿ ವರ್ಕ್ ಮಾಡೋದು ತುಂಬಾ ಇದೆ. ನೋಡಿ, ಹೆಂಗಸರುಗಳೆಲ್ಲ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇದನ್ನು ತೋರಿಸಿದ್ನಲ್ಲ ನಾನು, ಅದೆಲ್ಲ ಪೇಂಟ್ ಆಗಿರೋದು ಆಲ್ಮೋಸ್ಟ್ 50% ವರ್ಕ್ ಆಗಿದೆ. ಇದೆಲ್ಲ ಇನ್ನು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಾಯ ಹಾಕಿ G+3 ಅಂದರೆ ಅವರು ಅಲ್ಲೇ ನೋಡಿ, ಇದೆಲ್ಲ ಕಬ್ಬಣ ಎಲ್ಲ ಹೊಡೆದ್ಬಿಟ್ಟು ಈ ಥರ ಇದಕ್ಕೆ ಸಿಮೆಂಟ್ ತುಂಬೋದು. ಈ ಥರ ಮೋಲ್ಡ್ ಮಾಡಿ ಅದಕ್ಕೆ ಸಿಮೆಂಟ್ ಹಾಕ್ತಾರೆ. ಸಿಮೆಂಟ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ತಿರೋದು G+3 ಇದೂ. ಇವಾಗ ನಾನು ತೋರಿಸಿದ್ನಲ್ಲ, ಅದು ಕನ್ಸ್ಟ್ರಕ್ಷನ್ ಆಗಿರೋದು. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಇನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋದು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋದು. ನೋಡಿ, ಪಾಯ ಹಾಕಿ ಹಂಗೆ ಬಿಟ್ಟಿದ್ದಾರೆ. ಇನ್ನೂ ಎಷ್ಟು ಕೆಲಸಗಳಿದೆ, ಎಷ್ಟು ಬ್ಲಾಕ್ಗಳಿದೆ ಗೊತ್ತಾ? ಇಲ್ಲಿ ಸುಮಾರಷ್ಟು ಬ್ಲಾಕ್ಗಳಿದೆ. ಟೋಟಲ್ ಇಲ್ಲಿ 750 ಮನೆ ಅಷ್ಟೇ. ಬಟ್ ಏನಂದರೆ G+3 ಅಲ್ವಾ, ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ನಿಮಗೆ 14 ಫ್ಲೋರ್ ಆಗಿದ್ರೆ ಒಂದೇ ಬಿಲ್ಡಿಂಗಲ್ಲಿ ಆಗೋಗ್ಬಿಟ್ಟಿರೋದು. ಇದು G+3 ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಈ ಮನೆಗಳ್ನ ಹೇಳಿದ್ನಲ್ಲ ನಾನು, ಅವರೆಲ್ಲ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆಗಳ್ನ ಮಾಡ್ಕೊಂಡಿದ್ದಾರೆ ಅಂತ ಕೆಲಸದವ್ರಿಗೆ. ಪಾಪ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡೋರು ಅಲ್ಲೇ ಸ್ಟೇ ಮಾಡಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಮತ್ತೆ ಬೆಳಗ್ಗೆ ಅಲ್ಲೇ ಕೆಲಸ ಮಾಡ್ತಾರೆ. ಇನ್ನು ಎಷ್ಟು ಕೆಲಸ ಪೆಂಡಿಂಗ್ ಇದೆ. ಇದು ರೋಡ್ ಎಲ್ಲ ಮಾಡಿಲ್ಲ. ಆ ಮೇನ್ ರೋಡಿಂದ ಇಲ್ಲಿವರೆಗೂ ನೋಡ್ತಿದ್ದೀರಲ್ಲ, ಅಷ್ಟೇ ದೂರ ಮೈನ್ ರೋಡು. ಆ ಮೇನ್ ರೋಡಿಂದ ಇಲ್ಲಿಗೆ ರೋಡ್ ಮಾಡಬೇಕು. ಮತ್ತು ಲೇಔಟ್ ಒಳಗಡೆನೂ ಅಷ್ಟೇ ರೋಡ್ಗಳು ಮಾಡಬೇಕು. ಎಷ್ಟು ಕೆಲಸ ಇದೆ. ಮಲ್ಲಸಂದ್ರದಲ್ಲೂ ಅಷ್ಟೇ. ನಾವು ಅಂದ್ಕೊಂಡ್ವಿ ಬೇಗ ಆಗ್ಬಿಡುತ್ತೆ ಮಲ್ಲಸಂದ್ರದ್ದು ಅಂತ, ನಿಜವಾಗ್ಲೂ ಇಲ್ಲ, ಇನ್ನು ಬೇಜಾನ್ ಟೈಮ್ ಹಿಡಿಯುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು, ಯಾವ ಲೇಔಟ್ ಬೇಕು ನಿಮಗೆ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಮಾಡ್ತಾರೆ ನನ್ನ ವೀಡಿಯೋಗೆ ಯಾವ ಕಡೆ ಬೇಕಂತ ಹೇಳ್ಬಿಟ್ಟು. ಸುಮಾರಷ್ಟು ನಾನು ಹುಡುಕಿ ಮಾಡಿದ್ದೀನಿ. ಬಟ್ ನಿಯರ್ ಬೈ ಅಂದರೆ ನನಗೂ ಕೆಲಸ ಇರೋದ್ರಿಂದ ನನಗೆ ನಿಯರ್ ಬೈ ಯಾವುದಾಗುತ್ತೆ ಆ ಲೇಔಟ್ನ ಮಾಡಿದ್ದೀನಿ. ಸ್ವಲ್ಪ ದೂರದ್ದೆಲ್ಲ ನನಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಈವೆಂಟ್ಗಳು ಗೊತ್ತಿರುತ್ತಲ್ವ, ಈವೆಂಟ್ಗಳು ಅಂದರೆ ಅಷ್ಟು ತಲೆನೋವು ಇರುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮಾಡ್ತೀನಿ. ಯಾಕಂದರೆ ನಮಗೂ ಜೀವನ ನಡಿಬೇಕಲ್ವ, ಅದಕ್ಕೋಸ್ಕರ ಇದೆಲ್ಲ ಮುಗಿಸ್ಕೊಂಡು ಈವೆಂಟ್ಸ್ ಎಲ್ಲ ಇಲ್ಲ ಅಂದಾಗ ನಾನು ಒಂದ್ಸಲ ಹೋಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ. ಇದೇ ಥರ ಕಂಟೆಂಟ್ಗೆ ನನ್ನ ಫಾಲೋ ಮಾಡಿ, ಮತ್ತು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಸೊ ಎಂತೆಂಥದೋ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ ಇದನ್ನು ಮಾಡ್ತೀರಾ. ಈ ಥರ ವೀಡಿಯೋಗಳು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೂ
ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ. ಒಂದು ವೀಡಿಯೋ ಓಡಲಿಲ್ಲ ಅಂದರೆ ಬೋರ್ ಆಗಿಬಿಡುತ್ತೆ. ಅಯ್ಯೋ ಯಾರು ವೀಡಿಯೋ ಮಾಡ್ತಾರಪ್ಪ, ಸುಮ್ಮನೆ ಇಷ್ಟೆಲ್ಲ ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಆಲ್ಮೋಸ್ಟ್ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ನನ್ನ ಈವೆಂಟ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಈವೆಂಟ್ ನೇಮ್ ಬಂದ್ಬಿಟ್ಟು ಬಾಂಧವ್ಯ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.